ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ನೀವೆಲ್ಲ ಬಂದಿರೋದು ನಿಜವಾಗ್ಲೂ ಒಂದು ಸ್ಪೆಷಲ್ ಮೂಮೆಂಟ್. ದಿಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಎ ಡೈರೆಕ್ಟರ್. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದು ಇಟ್ ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ ಕರೆಕ್ಟ್. ಹುಡುಗ ಕಳೆದೋಗಿರ್ತಾನೆ, ಕರ್ಕೊಂಡ್ಬರೋದು ಟ್ರೈಲರ್ ನೋಡೋದ್ರಲ್ಲಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಮೇನ್ ಏನು ಅಂತಂದ್ರೆ, ನಾವು ಒಂದು ರೇಸಿಸಮ್ ಮತ್ತೆ ಆ, ನಮ್ಮ ಏನಿದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೇಲೆ ಶೋಷಣೆ ಆಗ್ತಿದೆಯಲ್ಲ, ಅದ್ರ ಮೇಲೆ ಒಂದು ಸಬ್ಜೆಕ್ಟ್ ನ ತಗೊಂಡ್ ಮಾಡಿರೋಂತ ಒಂದು ಕಥೆ ಇದು. ಇದು 2000 ಇಫ್ ಐಮ್ ನಾಟ್ ರಾಂಗ್ 21-22 ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ನಾರ್ತ್ ಕರ್ನಾಟಕದ ಲೋಕಲ್ ಪೇಪರ್ ಅಲ್ಲಿ. ಹೀಗೆ ಒಂದು ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರು ಸೇರ್ಕೊಂಡು ಅವನಿಗೆ ಹೊಡೆದಾಕಿರ್ತಾರೆ, ಅವನು ಊರ್ ಬಿಟ್ಟು ಓಡೋಗಿರ್ತಾನೆ. ಸೊ ಆ ಒಂದು ಇನ್ಸಿಡೆಂಟ್ ಮೇಲೆ ಮತ್ತೆ ಫಾರಿನರ್ ಇಂಡಿಯಾಗೆ ಬರೋದು ಒಂದು ಇನ್ಸ್ಪಿರೇಷನ್ ಅಂತಂದ್ರೆ, ನಮ್ಮ ಸಿಲ್ವರ್ ಸ್ಟೆಲನ್ ಇದಾರಲ್ಲ, ಅವರ ಮಗ ಸತ್ತಾಗ 2009-10 ಅರೌಂಡ್ ದಟ್ ಟೈಮ್ ಅವ್ರು ಇಂಡಿಯಾಗೆ ಬಂದು ವಾರಣಾಸಿಲಿ ಒಂದು ಶ್ರಾದ್ದ ಪೂಜೆ ಅಂತಾರಲ್ಲ ಅದನ್ನ ಮಾಡ್ಸಿರ್ತಾರೆ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಯುನೋ ಇಂಟ್ರೆಸ್ಟಿಂಗ್. ಬಿಕಾಸ್ ವೆಸ್ಟ್ ಅಲ್ಲಿ ನಮ್ಮ ಇಂಡಿಯಾನ ಇನ್ನೂ ಅಂದ್ರೆ ನಮ್ಮ ವೇದಿಕ್ ಕಲ್ಚರ್ ನ ಫಾಲೋ ಮಾಡ್ತಾರಲ್ಲ. ಇದೊಂದೇ ಅಲ್ಲ, ಇವನ್ ರಸ್ಟಿ ಟಿಂಡರ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಅವರೆಲ್ಲ ಹಿಂದೂಯಿಸಮ್ ನ ಫಾಲೋ ಮಾಡ್ತಾರೆ. ಈವನ್ ಜಿಲಾಲ್ ಈ ನ್ಯೂ ಅಬೌಟ್ ಹಿಂದೂಯಿಸಮ್. ಸೊ ನಾವು ಅಲ್ಲೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡು, ಇಂಡಿಯಾಗೆ ಬಂದಿಲ್ಲ ಬಟ್ ನಮ್ಮ ಹಿಂದೂಯಿಸಮ್ ಬಗ್ಗೆ ಬಹಳ ತಿಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಾವೊಂದು ಈ ಕಥೆನ ಮಾಡಿದ್ವಿ. ಅಂಡ್ ನಾವೊಂದು ಈ ಸಿನಿಮಾನ ಮೆಸೇಜ್ ಆಗ್ಲಿ, ಜನಕ್ಕೆ ಬುದ್ಧಿ ಹೇಳ್ಬೇಕಂತ ಆಗ್ಲಿ ಆ ಒಂದು ನಿಟ್ಟಿನಲ್ಲಿ ಮಾಡಿಲ್ಲ ಫಿಲಮ್ನ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಇದೊಂದು ಡಿಫ್ರೆಂಟ್ ಕತೆ, ಒಂದು ಜನಕ್ಕೆ ರಿಲೇಟ್ ಆಗುವಂತ ಕತೆ ಇವತ್ತಿಗೂ ನಡೀತಿದೆ. ನೀವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ, ನಾವು ಸಿಟಿಲಿ ಗೊತ್ತಾಗಲ್ಲ ನಮ್ಗೆ ಯಾರ ಜಾತಿ ಅನ್ನೋದು. ಬಟ್ ಇವತ್ತಿಗೂ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಹೋದ್ರೆ, ಟೌನ್ಗಳಿಗೆ ಹೋದ್ರೆ ಇವತ್ತಿಗೂ ನಡೀತಿದೆ. ಯಾರ ಮನೇಲಿ ಯಾವ ಜಾತಿ, ಊರ ಹಬ್ಬಗಳಾದ್ರೆ ಅವ್ರಿಗೆ ಬೇರೆ ಪದ್ಧತಿಗಳಿರುತ್ತೆ, ಇವ್ರಿಗೆ ಬೇರೆ ಪದ್ಧತಿ ಇರುತ್ತೆ. ಸೊ ಇದೆಲ್ಲ ನಡೀತಿರೋದ್ರಿಂದ ವೆರಿ ರಿಲೇಟಬಲ್. ಇವನ್ ಇದು ವೆಸ್ಟ್ ಅಲ್ಲಿ ತಗೊಂಡ್ರೆ ಬ್ಲಾಕ್ಸ್ ಅಂಡ್ ವೈಟ್ಸ್ ಮಧ್ಯೆ ನಡೀತಾ ಇದೆ. ನೀವು ಮಿಡ್ಲ್ ಈಸ್ಟ್ ಅಲ್ಲಿ ತಗೊಂಡ್ರೆ ಶಿಯಾ ಸುನ್ನೀಸ್ ಮುಸ್ಲಿಮ್ಸ್ ಅಲ್ಲೂ ಇದೆ, ಪ್ರತಿಯೊಂದು ಆಫ್ರಿಕನ್ ಕಂಟ್ರೀಸ್ ಅಲ್ಲೂ ಇದೆ. ಸೊ ಡಿಸ್ಕ್ರಿಮಿನೇಷನ್ ಐ ಥಿಂಕ್ ಹ್ಯೂಮನ್ ನೇಚರ್ ಅದು. ಶ್ರೀಮಂತರು ಬಡವರಲ್ಲಿದೆ. ಸೊ ಇದೆಲ್ಲ ನಡೀತಿರೋದ್ರಿಂದ ಅಂದ್ರೆ ದೊಡ್ಡ ದೊಡ್ಡ ಕಮ್ಯುನಿಟಿ ಸ್ಮಾಲ್ ಮೈನಾರಿಟೀಸ್ ಮೇಲಿದೆ. ಸೊ ಈ ತರ ಒಂದು ವಿಚ್ ಇಸ್ ವೆರಿ ರಿಲೇಟಬಲ್. ಇವತ್ತಿನ ಸಮಾಜದಲ್ಲಿ ಅದು ನಡೀತಿರೋದ್ರಿಂದ ಈ ಒಂದು ಕಥೆನ ತಗೊಂಡ್ವಿ, ವಿಚ್ ಇಸ್ ವೆರಿ ರಿಲೇಟಬಲ್ ಅಂತ. ಮೆಸೇಜ್ ಕೊಡ್ಬೇಕು, ಬುದ್ಧಿ ಹೇಳ್ಬೇಕು ಅನ್ನೋ ಒಂದು ಜನ ನಮ್ಗಿಂತ ಬಹಳ ಬುದ್ಧಿವಂತರಿದ್ದಾರೆ, ಯಾವ್ದೊಂದು ತಗೋಬೇಕು ಬಿಡ್ಬೇಕು ಅನ್ನೋದು. ಇದೊಂದು ಎಂಟರ್ಟೈನ್ಮೆಂಟ್. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಒಂದು ಕಮರ್ಷಿಯಲ್ ಆಂಗಲ್ ತಗೊಂಡಿದ್ವಿ. ದಿಸ್ ಇಸ್ ನಾಟ್ ವೆರಿ ಸ್ಲೋ ಪೇಸ್ಡ್ ಒಂದು ಆರ್ಟ್ ಫಿಲ್ಮ್ ತರ ಅಲ್ಲ, ಪ್ರಾಪರ್ ಕಮರ್ಷಿಯಲ್ ಫಿಲ್ಮ್ ತರಾನೇ ಮಾಡಿರುವಂತ ಫಿಲ್ಮ್ ಇದು. ಇದು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ ನಾವು 2022 ಅಕ್ಟೋಬರ್ ನವೆಂಬರ್ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ವಿ ವೆಂಟ್ ಆನ್ ಫ್ಲೋರ್ ಅರೌಂಡ್ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ದು. ವಿ ಶಾರ್ಟ್ 50% ಮಧ್ಯಪ್ರದೇಶ ಶೂಟ್ ಮಾಡಿದ್ವಿ, ಒಂದು 30% ಚಿಕ್ಕಮಂಗ್ಳೂರಲ್ಲಿ, ಇನ್ನೊಂದು 20% US. ನಮ್ಗೆ ಇಂಡಿಯಾದಲ್ಲಿ ಶೂಟ್ ಮಾಡೋದು ಈಸಿ ಆಗೋಯ್ತು. ಬಟ್ US ಅಲ್ಲಿ ಆಲ್ಮೋಸ್ಟ್ ವಿ ಶಾರ್ಟ್ ಫಾರ್ ಲೈಕ್ ಆಲ್ಮೋಸ್ಟ್ 3 months. ಅಂದ್ರೆ 3 months ಫುಲ್ ಶೂಟ್ ಮಾಡಿಲ್ಲ. ಬಟ್ ನಮ್ ಪರ್ಮಿಷನ್ಸ್ ಆಗ್ಲಿ, ಆಮೇಲೆ ಟ್ರಾವೆಲ್ ಸಾಂಗ್ ಇರೋದ್ರಿಂದ ಆಗ್ಲಿ, ಬೇರೆ ಬೇರೆ ಟೈಮ್ಗಳಲ್ಲಿ ಮಾಡೋದಾಯ್ತು. ಆಲ್ಮೋಸ್ಟ್ ಒಂದು 10-15 days ಶೂಟ್ ಮಾಡಿದ್ವಿ. ಬಟ್ ಇಟ್ ಟುಕ್ ಆಲ್ಮೋಸ್ಟ್ 3 months ನಾವು ಮಾಡೋದಕ್ಕೆ. ಇವಾಗ ಆಗಸ್ಟ್ 30th ರಿಲೀಸ್ ಮಾಡ್ಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ, ರಿಲೀಸ್ ಮಾಡ್ತಾ ಇದೀವಿ. AMC ಹತ್ರ ಮಾತಾಡಿದ್ವಿ, US ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮಾಡೋಣ. ಬಿಕಾಸ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂದ್ರೆ ಎಲ್ಲ ಒಟ್ಟಿಗೆ ಮಾರ್ಕೆಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸ್ಟೇಜ್ ವೈಸ್ ಇಲ್ಲಿ ಮಾಡ್ತಾ ಇದೀವಿ. ಇವಾಗ ಚೈನೀಸ್ ಕಂಪ್ನಿ ಒಬ್ರು ತೈವಾನ್ ಇಂದ ನಮಗೆ ಇಮೇಲ್ಸ್ ಅಲ್ಲಿ ಇನ್ನೂ ಮಾತಾಡ್ತಾ ಇದೀವಿ. ಅವ್ರ ರೈಟ್ಸ್ ನ ಬೈ ಮಾಡ್ಬೇಕು ಅಂತಿದ್ದಾರೆ. ಸೊ ಅದು ಇನ್ನೂ ಟಾಕ್ಸ್ ಅಲ್ಲಿ ಇದೆ. ಇವತ್ತಿನ ನಾಳೆ ಗೊತ್ತಾಗುತ್ತೆ. ನಮ್ಗಾಯ್ತು ಅಂತಂದ್ರೆ ವಿಲ್ ಸೆಲ್ ದ ಚೈನೀಸ್ ರೈಟ್ಸ್ ಅಂತಂದ್ರೆ ಈ ಮಿಡ್ಲ್ ಈಸ್ಟ್ ಯಾವ್ದು 11 ಲ್ಯಾಂಗ್ವೇಜಸ್ ಇದೆಯಲ್ಲ ಅದನ್ನ ತಗೋಬೇಕು ಅಂತಿದ್ದಾರೆ, ಡಬ್ಬಿಂಗ್. ಅಂದ್ರೆ ಅವರು ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತಿದ್ದಾರೆ. ಸೊ ಡಬ್ಬಿಂಗ್ ರೈಟ್ಸ್ ನ ಕೊಡ್ಬೇಕು ಅಂತಿದೀವಿ. ಸೊ ಇನ್ನು ಫೈನಲ್ ಆಗ್ಬೇಕು. ಇಲ್ಲ, ಪ್ರೀವಿಯರ್ ಇಂಡಿಯಾ ರಿಲೀಸ್ ನ ತಗೊಂಡಿದ್ದಾರೆ. ಸೊ ಆಲ್ ದ ಮೆಟ್ರೋಪಾಲಿಟನ್ ಸಿಟೀಸ್. ಸೊ ಮೇಜರ್ಲಿ ಬ್ಯಾಂಗ್ಳೂರ್ ಇರುತ್ತೆ, ಅದಾದ್ಮೇಲೆ ಮುಂಬೈ, ಡೆಲ್ಲಿ, ಹೈದರಾಬಾದ್. ಸಿನ್ಸ್ 60-70% ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಸೊ ಇಲ್ಲ, ನಾವು ಬರೀ PVR ಅಲ್ಲಿ ಮಾತ್ರ ಮಾಡ್ತಾ ಇದ್ವಿ. ಎಸ್, PVR ಐನಾಕ್ಸ್ ರಿಲೀಸ್ ಇದೆ. ಸಿನ್ಸ್ ಅವ್ರ ಹತ್ರ ಒಂದು ಆಲ್ಮೋಸ್ಟ್ 80% ಮಾರ್ಕೆಟ್ ಶೇರ್ ಇದೆ ಮಲ್ಟಿಪ್ಲೆಕ್ಸ್. ಸೊ ಹಾಗಾಗಿ ಆಲ್ ದ ಮೇಜರ್ ಸಿಟೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಥಿಂಕ್ ವಿಲ್ ಹ್ಯಾವ್ ಕಪಲ್ ಆಫ್ ಶೋಸ್. ಬೇರೆ ಬೇರೆ ಮೇಜರ್ ಸಿಟೀಸ್, ನಮ್ಮಲ್ಲಿ ಒಂದು 10 ಶೋ ಇರ್ಬೋದು. ಆಮೇಲೆ ನೋಡೋಣ, ರೆಸ್ಪಾನ್ಸ್ ನೋಡ್ಕೊಂಡು ದೆನ್ ವಿಲ್ ಎಕ್ಸ್ಪ್ಯಾಂಡ್. ಇಲ್ಲ, ಸಾಂಗ್ ಇಂಗ್ಲಿಷ್ ಸಾಂಗ್ ಇದಲ್ಲ, ಅದು ಲಾಸ್ ಏಂಜಲ್ಸ್ ಆಯ್ತು. ಹಾಲಿವುಡ್ ಅಲ್ಲೇ ಮಾಡಿದ್ವಿ. ಬೇರೆ ಎಲ್ಲ ಹಾಲಿವುಡ್ ಅಲ್ಲೇ ಮಾಡಿದ್ದು, ಸ್ಟುಡಿಯೋದಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ಅದಾದ್ಮೇಲೆ ಗಗನ್ ಬದಾರಿ ಅವ್ರ ಸ್ಟುಡಿಯೋದಲ್ಲಿ ಇಲ್ಲಿ ಒಂದು 3 ಸಾಂಗ್ ಮಾಡಿದ್ವಿ. ಆಮೇಲೆ ಒಂದು ಸಾಂಗ್ ಮನೋಹರ್ ಸರ್ ಮಾಡಿದ್ದಾರೆ. ಆಲ್ ಇಂಡಿಯಾ ಪ್ಲಾನ್ ಮಾಡೋದ್ರಿಂದ
ನಾವು ಕಾಮನ್ ಆಗಿ ಇಂಗ್ಲೀಷ್ ಸಬ್ಟೈಟ್ಲ್ ಇರುತ್ತೆ. ಅಂಡ್ ಐ ಥಿಂಕ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಇಂಗ್ಲಿಷ್ ಹಸ್ ಬಿಕಮ್ ಅ ಕಾಮನ್ ಲ್ಯಾಂಗ್ವೇಜ್, ಒಂದು ನ್ಯೂಟ್ರಲ್ ಲ್ಯಾಂಗ್ವೇಜ್ ಆಗುತ್ತೆ. ಪ್ರತಿಯೊಬ್ಬರಿಗೆ ಐ ಥಿಂಕ್ ಬೇಸಿಕ್ಸ್ ಅಂತೂ ಅರ್ಥ ಆಗುತ್ತೆ. ಅಂಡ್ ತುಂಬಾ ಅಷ್ಟೊಂದು ಕಷ್ಟವಾದ ವರ್ಡ್ಸ್ಗಳನ್ನ ಏನು ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ 60% ಇದೆ ಫಿಲ್ಮ್, 60% ಇದೆ. ಅಂಡ್ ಇವನ್ ಸೆನ್ಸರ್ ಆಗಿರೋದು ಹಂಗೇನೆ. ಇದು ಕನ್ನಡ ಫಿಲ್ಮ್ ಪಾರ್ಟ್ ಇಂಗ್ಲಿಷ್ ಪಾರ್ಟ್ ಹಿಂದಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಫಿಲ್ಮ್ ಅಂತಾನೆ ಮಾಡಿದ್ದಾರೆ, ಅಂದ್ರೆ 60% ಇಂಗ್ಲಿಷ್ ಇದೆ, ಬಟ್ ಕನ್ನಡ ಅಂತಾನೆ ಸೆನ್ಸರ್ ಮಾಡಿದ್ದಾರೆ. ಬಟ್ ಸಿ ಲ್ಯಾಂಗ್ವೇಜ್ ಒಂದೇ ಅಂತಲ್ಲ, ಕತೆ ಬಂದು ಕನ್ನಡದ್ದು, ಆರ್ಟಿಸ್ಟ್ಗಳು ಕನ್ನಡದ್ದು, ಕತೆ ಕನ್ನಡದಿರೋದ್ರಿಂದ ಲ್ಯಾಂಗ್ವೇಜ್ ಮಾತ್ರ ನಾವು ಅಮೆರಿಕನ್ ಕೈಲಿ ಕನ್ನಡ ಮಾತಾಡ್ಸೋಕ್ಕಲ್ಲ, ಅಥವಾ ಮಧ್ಯಪ್ರದೇಶದಲ್ಲಿ ನಾವು ಕನ್ನಡ ಮಾತಾಡೋಕ್ಕಲ್ಲ, ಇಲ್ಲ ಅವ್ರು ಇಲ್ಲಿ ಹಿಂದಿ ಮಾತಾಡೋಕ್ಕಲ್ಲ. ಸೊ ಹಾಗಾಗಿ ನಾವು ರಿಯಲ್ ಟೈಮ್ ನ್ಯಾಚುರಲ್ ಆಗಿ ಇಡ್ಬೇಕು ಅಂದಾಗ ಅಮೆರಿಕನ್ ಮತ್ತೆ ಹುಡುಗ ಇಂಗ್ಲಿಷಲ್ಲಿ ಮಾತಾಡ್ಲೇಬೇಕಾದ, ಬಟ್ ಕತೆ ಬಂದು ಕನ್ನಡದ್ದು ಅಲ್ವಾ. ಸೊ ಹಾಗಾಗಿ ಇಲ್ಲಿಗ ಕರ್ಸ್ಬೋದಾಗಿತ್ತು, ಬಜೆಟ್ ಜಾಸ್ತಿ ಆಗ್ಬಿಡೋದು ಅದಕ್ಕೆ. ಹಾಗಾಗಿ ಶೂಟಿಂಗ್ ಬಂದಿದ್ರು, ಮಾರ್ತಾ ಅಂಡ್ ಶೂಟಿಂಗ್ ಎಲ್ಲ ಒಟ್ಟಿಗೆ ಕರ್ಸಿದ್ರು ಅವ್ರನ್ನ. ತಿರ್ಗಾ ಮತ್ತೆ ಕರ್ಸ್ಬೇಕು ಅಂತ ಗೊತ್ತಲ್ಲ, ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಹುಡುಗ ನಾನು ಮುಂದೆ ಪ್ರಮೋಷನ್ಸ್ ಬರ್ತಾನೆ, ಇವತ್ತು ಬರಕ್ಕಾಗಿಲ್ಲ. ಸರ್ ನೀವೆಲ್ಲ ಕೇಳಿದ್ರಿ ಎರಿಕ್ ರಾಬರ್ಟ್ಸ್ ಬಗ್ಗೆ ಕೇಳ್ತಿದ್ರಲ್ವಾ. ಸೊ ಅವರು ಆಲ್ಮೋಸ್ಟ್ ಒಂದು 500 ಫಿಲ್ಮ್ಸ್ ಮಾಡಿದ್ದಾರೆ. ಎರಿಕ್ ರಾಬರ್ಟ್ಸ್ ಒಂದು ಸೀನಿಯರ್ ಫಿಲ್ಮ್ ಆಕ್ಟರ್. 70s ಅಲ್ಲಿ ವೆರಿ ಪಾಪ್ಯುಲರ್ ಆಕ್ಟರ್, ಅಂದ್ರೆ ಮೇನ್ ರೋಲ್ಸ್ ಮಾಡ್ತಿದ್ರು. ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದಾರೆ. ಅವರು ಜೂಲಿಯಟ್ ರಾಬರ್ಟ್ಸ್ ಅವರ ಬ್ರದರ್. ಅಂಡ್ ಡಾರ್ಕ್ ನೈಟ್, ಕ್ರಿಸ್ಟೋಫರ್ ನೋಲೆಂಡ್ ಅಂತ ಫಿಲ್ಮ್ ದೊಡ್ಡ ಫಿಲ್ಮ್ ಮೇಕರ್ಸ್ ಜೊತೆ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಫಸ್ಟ್ ಅಪ್ರೋಚ್ ಮಾಡಿದಾಗ ಗೊತ್ತಿರಲಿಲ್ಲ ಅವ್ರು ಮಾಡ್ತಾರೆ ಅನ್ನೋದು. ಸ್ಕ್ರಿಪ್ಟ್ ಅಂತ ಸಬ್ಮಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 weeks ಡಿಸ್ಕಷನ್ ಆಯ್ತು. ಅಂಡ್ ಸ್ಕ್ರಿಪ್ಟ್ ನಿಜವಾಗ್ಲೂ ಇಷ್ಟ ಆಗಿದ್ದಕ್ಕೆ ಅವ್ರು ಮಾಡಿದ್ರು. ಅಂಡ್ ಅವ್ರು ಕೇಳಿದ ಬಜೆಟ್ ನಮ್ಮ ಕನ್ನಡ ಬಜೆಟ್ಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಡಾಲರ್ಸ್ ನ ಕಂಪೇರ್ ಮಾಡ್ಬಿಟ್ರೆ, ಅಂತ ಕನ್ವರ್ಟ್ ಮಾಡಿದ್ರೆ, ಹಾಗೂ ನಮ್ಮ ಕನ್ನಡದ ಮಾರ್ಕೆಟ್ ನ ನೋಡಿದಾಗ ಇಟ್ ವಾಸ್ ನಾಟ್ ವಯಬಲ್. ಬಟ್ ದೆನ್ ಐ ಸ್ಪೋಕ್ ಟು ಐ ಟೋಲ್ಡ್ ಹಿಮ್, ಸರ್ ದಿಸ್ ಇಸ್ ದ ಪ್ರಾಬ್ಲಮ್, ಮೇ ಬಿ ಫ್ಯೂಚರ್ ಯಾವಾಗ ಮಾಡೋಣ, ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಅಫೋರ್ಡ್ ಯು ಅಂತಂದೆ. ಈ ಸೈಡ್ ಅವಿನಾಶ್ ಯು ಸೀಮ್ಸ್ ಟು ಬಿ ಅ ನೈಸ್ ಗೈ, 2 weeks ಇಂದ ಮಾತಾಡ್ತಿದ್ವಿ. ಸೊ ಈ ಸೈಡ್ ಇಟ್ಸ್ ಓಕೆ, ನನಗೇನೋ ಈ ಫಿಲಮ್ ಮಾಡ್ಬೇಕು ಅನಿಸ್ತಿದೆ, ಐ ಡೂ ಇಟ್. ನಿಮ್ ಬಜೆಟ್ ಏನೋ ನನ್ನೇ ಕೇಳಿದ್ರು. ಐ ಸೆಡ್ ಇಟ್ ಇಸ್ ವೆರಿ ಎಂಬ್ಯಾರಸಿಂಗ್ ಟು ಗಿವ್ ಅ ನಂಬರ್ ಅಂತಂದೆ. ಇಟ್ಸ್ ಓಕೆ, ನಿಮ್ಗೆ ಏನ್ ಖುಷಿನ ಕೊಡಿ ಅಂದ್ಬಿಟ್ಟು ಮಾಡಿದ್ರು. ಸೊ ದಟ್ ವಾಸ್ ದ ಗ್ರೇಟ್ ಥಿಂಗ್, being a senior artist. Then when during the shooting I asked him, like, what was one thing that ಏನಕ್ಕೆ ಮಾಡಿದ್ರಿ ಈ ಸಿನಿಮಾನ ಅಂತ. He said, see, ನಾನು ಇಷ್ಟು ವರ್ಷ ಇಂಡಸ್ಟ್ರಿಗೆ ಕೆಲಸ ಮಾಡಿದ್ದೀನಿ, ನಾವು I want to work with new filmmakers. You never know ಎಲ್ಲಿಂದ ಕ್ರಿಸ್ಟೋಫರ್ ನೋಲೆಂಡ್ ಅಂತ ಹುಡ್ತಾರೆ ಗೊತ್ತಿಲ್ಲ. ಸೊ ಆಪರ್ಚುನಿಟಿ ಕೊಡ್ಬೇಕು ನಾನು ಯಂಗ್ಸ್ಟರ್ಸ್ಗೆ, ಅದಕ್ಕೆ ಈ ಫಿಲಮ್ ಮಾಡಿದೆ ಅಂತಂದ್ರು. ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್, ಬೀಂಗ್ ಎ ಸೀನಿಯರ್ ಆಕ್ಟರ್, ನಮ್ಮಂತ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೆ ನ್ಯೂ ಪ್ರೊಡಕ್ಷನ್ ಹೌಸ್ ನಮ್ ಕೆಲಸ ನೋಡಿದ್ದು ಅಂದ್ರೆ ಶಾರ್ಟ್ ಫಿಲ್ಮ್ಸ್ ನೋಡಿದ್ರು, ಬಟ್ ಏನು ಹೆಸರಿಲ್ಲ, ಏನಿಲ್ಲ, ಬಟ್ ದುಡ್ಗೂ ಇಲ್ಲ, ಮಾಡಿದಾರೆ ಅಂದ್ರೆ ದಟ್ ಇಸ್ ಸಮಥಿಂಗ್ ವೆರಿ ಗ್ರೇಟ್ ಆಫ್ ಇಟ್. ತುಂಬಾ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ನಮಗೆ PVR ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ಸ್ ಅವ್ರು ನೋಡಿದ್ದಾರೆ. ನಮ್ಮ ಮನೆಯಲ್ಲಿ ಜಾಸ್ತಿ ರಿಯಾಕ್ಷನ್ಸ್ ಇರಲ್ಲ. ನೀವು ಇವನ್ ಟ್ರೈಲರ್ ನಾನು ಕಟ್ ಮಾಡಿ ಫಸ್ಟ್ ಟೈಮ್ ಕಳಿಸಿದಾಗ ವಾಟ್ಸ್ಆಪ್ ಅಲ್ಲಿ ಹೆಂಗಿದೆ ಅಂತ ಕೇಳಿದೆ, ಥಮ್ಸ್ ಅಪ್ ಬಂತು ಅಷ್ಟೇ. ಆ ಕಡೆಯಿಂದ ಥಮ್ಸ್ ಅಪ್ ಬಂತು, ಅವಾಗ್ಲೇ ಅರ್ಥ ಮಾಡ್ಕೊಂಡೆ ನಮ್ಮ ಮನೇಲಿ ಯಾವ್ದಕ್ಕೂ ಎಕ್ಸೈಟ್ ಆಗಲ್ಲ ಜಾಸ್ತಿ. ಇಲ್ಲ, ನಮ್ಮ ಅಪ್ಪ ಹೇಳಿದ್ರು ಫಸ್ಟ್ ಫಿಲಮ್ ನಾವು ಪ್ರೊಡ್ಯೂಸ್ ಮಾಡಕ್ ಹೋಗ್ತೀನಿ ಅಂದಾಗ ಹೇಳಿದ್ರು, ನಿನ್ ಚಡ್ಡಿನೂ ಉಳಿಯಲ್ಲ ನೋಡ್ಕೊಂತ ಇರು ಅಂತ ಇದ್ರು. ಬಟ್ ಆದ್ರೂ ಫಿಲಮ್ ಮಾಡಿದ್ವಿ, ದುಡ್ಡು ಬರಲ್ಲ ಅಂತ. ಹೌದೌದು, ತುಂಬಾನೇ ಕಷ್ಟ ಇದೆ ಇವತ್ತಿಗೆ ಸಿನಿಮಾ ಅದು ನಾವು ಈ ತರ ಒಂದು ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾ ಮಾಡೋದು, ಇಟ್ ಇಸ್ ವೆರಿ ರಿಸ್ಕಿ ಬಿಸ್ನೆಸ್. ಸಿನಿಮಾ ಎಂಡ್ ಆಫ್ ದ ಡೇ ಇಟ್ ಇಸ್ ಬಿಸ್ನೆಸ್. ಸೊ ನಾವ್ ಏನೇ ಕ್ರಿಯೇಟಿವ್ ಅಂದ್ರು ಏನೇ ಮಾಡಿದ್ರು ವಿ ಹ್ಯಾವ್ ಟು ಅಟ್ಲೀಸ್ಟ್ ಗೆಟ್ ಬ್ಯಾಕ್ ವಾಟ್ ವಿ ಹ್ಯಾವ್ ಇನ್ವೆಸ್ಟೆಡ್ ಅಟ್ಲೀಸ್ಟ್. ಬಟ್ ಟುಡೇಸ್ ಮಾರ್ಕೆಟ್ ಇಸ್ ವೆರಿ ಟಫ್. ಕನ್ನಡ OTT ತಗೊಂತಿಲ್ಲ, ಥಿಯೇಟರ್ಗೆ ಜನ ಬರ್ತಿಲ್ಲ, ಅಂಡ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲಾನು OTTಗೆ ಬರುತ್ತೆ ಅಂತ. OTT ಅಷ್ಟು ನಿಮ್ಗೆ ಸಿಗಲ್ಲ. ಸೊ ಜಸ್ಟ್ ಬೆಟರ್ ದೆನ್ ಯೂಟ್ಯೂಬ್ ಅದಷ್ಟೇ OTT ಅನ್ನೋದು ರೆವಿನ್ಯೂ ವೈಸ್. ಬಟ್ ಒನ್ ಗುಡ್ ಥಿಂಗ್ ವಿತ್ OTT ಇಸ್ ದಟ್ ಯು ಗೆಟ್ ಅ ರೀಚ್. ಆಸ್ ಅ ಫಿಲ್ಮ್ ಮೇಕರ್ ನಿಮ್ ಕಥೆನ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಕ್ಕೆ OTT ಇಸ್ ಅ ವೆರಿ ಗುಡ್ ಥಿಂಗ್. ನಿಮ್ಗೆ ಒಳ್ಳೆ ರೀಚ್ ಸಿಗುತ್ತೆ, ವರ್ಲ್ಡ್ ವೈಡ್ ಜನ. ಬಟ್ ಆಸ್ ಫಾರ್ ಎಸ್ ಎಕನಾಮಿ ಅಂತ ನಾವು ನೋಡಿದಾಗ, ಇದು ಐ ಥಿಂಕ್ ದ ಮೇನ್ ಹೀರೋ ಇಟ್ ಸೆಲ್ಫ್ ಇಸ್ ದ ಕಾನ್ಸೆಪ್ಟ್. ಸೊ ಫಸ್ಟ್ ಡೇ ಜನ ನೋಡಿ, ಇಲ್ಲ ನೀವು ಪ್ರೀಮಿಯರ್ ಶೋ ನೋಡಿ ನಿಜವಾಗ್ಲೂ ಕತೆ ಇಷ್ಟ ಆಗಿ ನೀವೇನ ಪ್ರಮೋಟ್ ಮಾಡಿ ಜನಕ್ಕೂ ಇಷ್ಟ ಆದ್ರೆ ಮೇ ಬಿ ಸಕ್ಸಸ್ ನೋಡ್ಬೋದು. ಗಗನ್ ಬಡೇರಿಯಾ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫಾರ್ ಕಮಿಂಗ್ ಟುಡೇ, and thank you Avinash for giving me the opportunity to be a part of this film. It's a very wonderful film that I worked on. ಈ ಸಿನಿಮಾಗೆ ನಾನು 3 ಸಾಂಗ್ ಕಂಪೋಸ್ ಮಾಡಿದ್ದೀನಿ.
ಸೊ ಒಂದ್ ಸಾಂಗ್ ಬಂದು ಹಿಂದಿಯಲ್ಲಿದೆ, ಆಮೇಲೆ ಎರಡು ಸಾಂಗ್ ಬಂದು ಕನ್ನಡದಲ್ಲಿದೆ. ಸೊ ಟೋಟಲ್ 3 ಸಾಂಗ್ಸ್ ನಾನು ಮಾಡಿದ್ದೀನಿ. ಆಮೇಲೆ ವಿ ಮನೋಹರ್ ಜೋಶಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಸಿನಿಮಾಗೋಸ್ಕರ. ಆಮೇಲೆ ರಸ್ಟಿ ಪಿಂಡರ್ ಅಂತ ಕಂಟ್ರಿ ಬ್ಯಾಂಡ್ ಫ್ರಮ್ ಹಾಲಿವುಡ್, ದೇ ಹ್ಯಾವ್ ಡನ್ ದ ಟೈಟಲ್ ಸಾಂಗ್ ಆಫ್ ದ ಫಿಲ್ಮ್. ಐ ಥಿಂಕ್ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಏನು ಹಿಡಕ್ಕಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಸ್ಪಿಲ್ಡ್ ಅ ಲಾಟ್ ಆಫ್ ಬೀನ್ಸ್ ಹಿಯರ್. ಥ್ಯಾಂಕ್ ಯು. ಖಂಡಿತ ಹಾಡೋಣ. ಅಲ್ಲ, ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನ ಆಗಿರೋದ್ರಿಂದ ಬಹುಶಃ ನಿಮ್ಗೆಲ್ಲ ಡೆಡಿಕೇಟ್ ಮಾಡೇ ಹಾಡಬಹುದೇನೋ. ಯಾವ ಹಾಡು ಹಾಡ್ಬೇಕು ಈ ಸಂದರ್ಭಕ್ಕೆ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಕಣ್ಗಳ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡೋಂಥ ಕಣ್ಗಳಾಗಿರೋದ್ರಿಂದ ಸ್ವಲ್ಪ ಪಾಠ ಆಗ್ಬಿಡುತ್ತೆ. ಅಪ್ಪು ಸರ್ದೆ ಹಾಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ತಂದೆ ಮಗನ ಒಂದು ಸಂಬಂಧದ ಬಹುಶಃ ಕಲಾವಿದರು ಇದನ್ನ ಕ್ಯಾಮ್ರಾಗೆ ಹಾಡು ಅಂತ ಕಾಣಿಸುತ್ತೆ. ನಾನೇನು ನಂಬಿಲ್ಲ, ನಾನು ನಿನ್ನನ್ನೇ ನಂಬಿದ್ದೀನಿ, ನಾನು ನಿಮ್ಮದನ್ನ ಆಕ್ಟ್ ಮಾಡ್ತೀನಿ, ನೀನ್ ಏನೇನ್ ನನ್ನನ್ನ ಕ್ಯಾಪ್ಚರ್ ಮಾಡ್ತೀಯ, ನಾನು ಯಾವ್ಯಾವೆಲ್ಲ ಭಾವನೆಗಳನ್ನ ಕ್ಯಾಪ್ಚರ್ ಮಾಡ್ತೀಯ ಅದನ್ನ ತಗೋ, ಇಷ್ಟೇ ನನ್ ಕಡೆಯಿಂದ ಕೊಡೋದಕ್ ಆಗೋದು. ನಮ್ಮ ಅಪ್ಪ ಅಮ್ಮನೂ ನನ್ಗಿದೇ ಹೇಳ್ಕೊಟ್ಟಿರೋದು. ನನ್ನ ತಾಯಿ ಪಾದದಂಡ ನನ್ಗೇನೇನೋ ಗೊತ್ತಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಈಗ ನನ್ಗೆ ಹಾಡುವಾಗ ನಂಗೆ ಅದು ಅರಿವು ಆಗ್ತಾ ಇದೆ. ಸೊ ಇವತ್ತು ಯಾರೆಲ್ಲ ಕ್ಯಾಮ್ರಾಮನ್ ಇದಾರೆ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನೀವ್ ನಮ್ಮನ್ನ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಹುಶಃ ಕಾಡಲ್ಲಿ ಕುಣಿಯೋ ಅಂತ ನವಿಲು ಕುಣಿಯುತ್ತೆ ಅಂತ ಗೊತ್ತಾಗೋದಕ್ಕೆ ಯಾರಾದ್ರೂ ನೋಡ್ಬೇಕು. ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ನೀವೆಲ್ಲ. ಸೊ ನಿಮ್ಗೆ ಥ್ಯಾಂಕ್ಸ್. ಅಂಡ್ ಹಾಡೋದಕ್ಕೆ ಹೇಳೋದಕ್ಕೆ ಥ್ಯಾಂಕ್ ಯು. ಅಪ್ಪು ಸರ್ ಅವರು ರೆಕಾರ್ಡ್ ಮಾಡಿದ್ರು ಅವಾಗ. ಇದು ತುಂಬಾನೇ ಸೂಪರ್ ಹಿಟ್ ಆಯ್ತು ಈ ಹಾಡು. ಹೌದು. ಈಗ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಸಂಗೀತಕ್ಕೂ ಸಂಬಂಧಕ್ಕೂ ಸಂವಾದ ಬೇಡ ಅಂತ ಹೇಳ್ತಾರೆ. ನೀನು ಒಂದು ಭಾಷೆ ಅವಶ್ಯಕತೆ ಇಲ್ಲದೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವ್ ಹೇಳ್ತೀವಿ, ಇಲ್ಲಪ್ಪ ಮ್ಯೂಸಿಕ್ ನ ಕೇಳಿದ ತಕ್ಷಣ ನಮ್ಗೆ ಏನೋ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ. ಅದ್ರ ಭಾಷೆ ಗೊತ್ತಿರೋದಿಲ್ಲ, ಆ ಭಾಷೆ ಗಾಳಿ ಗಂಧ ಏನೂ ಅರಿವಿರೋದಿಲ್ಲ. ಆದ್ರೂ ನಾವ್ ಹೇಗೆ ಕನೆಕ್ಟ್ ಆಗ್ತೀವಿ, ಅದೇ ರೀತಿ ಒಂದು ಸಂಬಂಧ ಹುಟ್ಟೋದಕ್ಕೆ ಭಾಷೆಯ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದೀವಿ. ಇದರಲ್ಲಿ ಏನಂತ ಹೇಳಿದ್ರೆ 3 ಜಾಗಗಳು ಬರುತ್ತೆ. ಒಂದು ಪಾಶ್ಚಾತ್ಯ ಪ್ರಪಂಚ ಹೇಗಿರುತ್ತೆ ಅನ್ನೋದೊಂದು, ಕರ್ನಾಟಕದಲ್ಲಿ ಜೀವನ ಹೇಗ್ ಮಾಡ್ತಾರೆ ಅನ್ನೋದಿನ್ನೊಂದು, ಇದ್ರ ಮಧ್ಯ ಮಹೇಶ್ವರದಲ್ಲಿ ನಡೆಯುವಂತಹ ಕಥೆ. ಈ ಕಥೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಪಾತ್ರಗಳು ಕೂಡ ವಿಭಿನ್ನವಾಗಿರುತ್ತೆ, ಮಾತಾಡೋ ಭಾಷೆ ಬೇರೆ ಇರ್ಬೋದು, ಆದ್ರೆ ಭಾವನೆ ಇರೋದು ಒಂದೇ. ಆ ಒಂದು ಭಾವನೆಯನ್ನ ಇಟ್ಕೊಂಡು ಇಡೀ ಸಿನಿಮಾ ಪ್ರಯಾಣ ಮಾಡುತ್ತೆ, ಅಂದ್ರೆ ಜರ್ನಿ ಮಾಡುತ್ತೆ. ನಿಮ್ಮನ್ನು ಕೂಡ ಪ್ರಯಾಣಿಕರನ್ನಾಗಿ ಕೂರಿಸಿ ಅಲ್ಲಿಂದ ಶುರು ಆದಂತಹ ಕತೆ ಎಲ್ಲೆಲ್ಗೆಲ್ಲ ಹೋಗ್ತಿದೆ. 2 ಪಾತ್ರವನ್ನ ಇಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕಥೆಯನ್ನ ಬರ್ದಿದ್ದಾರೆ. ಅಂಡ್ ಆ 2 ಪಾತ್ರಗಳ ನಡುವೆ ಯಾವುದೇ ಸಂಬಂಧ ಇಲ್ಲ, ಸಂವಾದ ಯಾವ ಥರನೂ ಇಲ್ಲ. ಅಥವಾ ಏನಂತ ಹೇಳಿದ್ರೆ, ನೀವು ಸಿನಿಮಾನ ನೋಡುವಾಗ್ಲೇ ಓಕೆ, ಇವರಿಬ್ಬರ ನಡುವೆ ಇಷ್ಟು ಒಂದೊಳ್ಳೆ ಬಾಂಡಿಂಗ್ ಇದೆಯಲ್ಲಪ್ಪ, ಏನಿರ್ಬೋದು ಕಾರಣ, ಯಾವ ಕಾರಣಕ್ಕೆ ಇವರಿಬ್ರು ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ಏನಿರಬಹುದು ಇವರ ಗುರಿ. ಆ ಪ್ರಯಾಣವನ್ನ ನೀವು ವೀಕ್ಷಿಸೋದಕ್ಕೆ ಥಿಯೇಟರ್ಗೆ ಬರಬೇಕು. ಜೊತೆಗೆ ನನ್ನ ಪಾತ್ರ ಏನಂತ ಹೇಳಿದ್ರೆ, ನಾನು ಬಹುಶಃ ಆ ಪ್ರಯಾಣದ ಒಂದು ಪ್ರಮುಖ ಘಟ್ಟದಲ್ಲಿ ಅಂತ ಅಂದ್ರೆ ಒಂದು ತಿರುವಿನಲ್ಲಿ ಕಾಣಿಸ್ಕೊಳ್ಳುವಂತಹ ಪಾತ್ರ. ತುಂಬಾ ಕಮ್ಮಿ ಸಮಯಕ್ಕೆ ನಾನು ಬಂದ್ರೂ ಕೂಡ ಆ ಒಂದು ಪಾತ್ರಕ್ಕೆ ತುಂಬಾನೇ ವೆಯ್ಟೇಜ್ ಇದೆ. ಹಾಗಾಗಿ ಇವರು ನನಗೆ ಸ್ಕ್ರಿಪ್ಟ್ ನನಗೆ ಓದಿ ಹೇಳಿದಾಗ ತುಂಬಾನೇ ಇಷ್ಟ ಆಯ್ತು. ಮಹೇಶ್ವರದಲ್ಲಿ ನಾವು ಶೂಟ್ ಮಾಡಿದೀವಿ. ಮಹೇಶ್ವರ ಅನ್ನೋದು ಒಂದು ರೀತಿಯಾಗಿ ಮಿನಿ ವಾರಣಾಸಿ ತರಾನೇ ಕಾಣಿಸೋ ಅಂತಹ ಪ್ರದೇಶ. ನಾನು ಅಲ್ಲಿ ಹೋಗಿ ನಟನೆ ಮಾಡೋದಕ್ಕಿಂತ ಮುಂಚೆ ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿದ್ರೆ, NGO ದಲ್ಲಿ ಕೆಲಸ ಮಾಡ್ತಿರ್ತಾಳೆ. ನನ್ನ ಹೆಸರು ಅರುಂಧತಿ ಅಂತ ಇದರಲ್ಲಿ. ಈ ಪಾತ್ರದ ಪರಿಚಯ ನನಗೆ ನಾನೇ ಮಾಡ್ಕೋಬೇಕು ಅಂತ ಅಂದಾಗ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೋಮ್ವರ್ಕ್ ಮಾಡ್ಬೇಕು ಅಂತ ಹೇಳಿದಾಗ, ನಂಗೆ ಮಹೇಶ್ವರ ಜಾಗದಲ್ಲೇ ಒಬ್ರು ಅಹಿಲ್ಯಾಬಾಯಿ ಹೋಲ್ಕರ್ ಅಂತ ಇದ್ದಾರೆ. ಇವರು ಮಾಧ್ವ ಅಥವಾ ಮಾಲ್ವಾ ಕಿಂಗ್ಡಮ್ ನ ರಾಣಿ ಆಗಿದ್ರು, ರಾಜ್ಕುಮಾರಿ ಆಗಿದ್ರು. ಹೋಲ್ಕರ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಅರಸಿ ಆಗ್ತಾರೆ. ರಾಣಿ ಆದ ನಂತರ ಅವರ ಪತಿಯನ್ನ ಕಳ್ಕೊತಾರೆ. ಅಂದ್ರೆ 2 ಮಕ್ಕಳಾಗುತ್ತೆ, ಪತಿಯನ್ನ ಕಳ್ಕೊತಾರೆ. ಹೋಗ್ತಾ ಹೋಗ್ತಾ ಮಕ್ಕಳಿಗೂ ಕೂಡ ಒಂದು ರೋಗ ಏನೋ ಬರುತ್ತೆ. ಇಷ್ಟೆಲ್ಲ ಕಷ್ಟಪಡುವಂತಹ ರಾಣಿ, ಅಂದ್ರೆ ಇದು ನಿಜವಾದ ಕಥೆ, ಆ ಮಹೇಶ್ವರ ಫೋರ್ಟ್ ಅಲ್ಲಿ ನಡೆದಿರುವಂತಹ ಕಥೆ. ಈ ರಾಣಿ ಎಷ್ಟೇ ಡಿಫಿಕಲ್ಟೀಸ್ ಅಥವಾ ಏನಂತ ಹೇಳ್ತಾರೆ ಅಡೆತಡೆಗಳನ್ನ ನೋಡಿದ್ರು ಕೂಡ ತನ್ನಲ್ಲಿರುವಂತಹ ಚೈತನ್ಯವನ್ನ ಬಿಡದೆ, ವಾರಣಾಸಿಯಲ್ಲಿ ನಾವ್ ಹೇಗೆ ಘಾಟ್ ಅನ್ನೋ ಪ್ರದೇಶವನ್ನ ನೋಡ್ತೀವಿ, ಅದೇ ರೀತಿ ಮಹೇಶ್ವರದಲ್ಲಿ ಘಾಟ್ ಅನ್ನ ನಿರ್ಮಿಸ್ತಾಳೆ. ಆಮೇಲೆ ಒಂದು ಹ್ಯುಮ್ಯಾನಿಟೇರಿಯನ್ ಅಂತ ಏನ್ ಹೇಳ್ತಾರೆ, ನಮ್ಮ ಮೈ ಹೀರೋ ಕಾನ್ಸೆಪ್ಟ್ ಅಲ್ಲೂ ಕೂಡ
ಅಂದ್ರೆ ಪ್ರೀತಿ ಒಂದು ಇದ್ರೆ ಸಾಕು, ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಕೂಡ ಈ ಅಹಿಲ್ಯಬಾಯಿ ಫಾಲೋ ಮಾಡಿರೋದು. ನಾವು ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಉಟ್ಕೋತೀವಿ, ಪ್ರಪಂಚಾದ್ಯಂತ ಅದು ತುಂಬಾನೇ ಫೇಮಸ್. ಅದಕ್ಕೆ ಕಾರಣ ಆಗಿದ್ದು ಅಹಿಲ್ಯಬಾಯಿ ಕೂಡ. ಹಾಗೆ ಅರುಂಧತಿ ಪಾತ್ರ ಕೂಡ ಈ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಏನಿದೆ ಅದನ್ನ ನೇಯ್ತಾರೆ ಅಲ್ವಾ. NGO ಕೆಲಸ ಮಾಡ್ತಾ ಆ ನೇಯೋ ಒಂದು ಸ್ಥಳದಲ್ಲಿ ಅವಳು ಎಲ್ಲರಿಗೂ ಊಟ ಆಗ್ಲಿ ಅಥವಾ ಆಶ್ರಯವನ್ನ ನೀಡೋ ಅಂತ ಒಬ್ಳು ಹುಡುಗಿ. ಸೊ ಈ ಒಂದು ಅಹಿಲ್ಯಬಾಯಿಯ ಒಂದು ರೆಫರೆನ್ಸ್ ಅನ್ನ ಇಟ್ಕೊಂಡು ಯಾವ ರೀತಿ ಕಂಪೋಸ್ಟ್ ಕ್ಯಾರೆಕ್ಟರ್ ಇರಬಹುದು, ಅವಳು ಯಾವ ರೀತಿ ಜನರನ್ನ ನೋಡ್ತಾಳೆ, ಇಲ್ಲಿ ಭೇದ ಭಾವ ಅನ್ನೋದು ಮಾಡ್ತಾಳ, ಪ್ರೀತಿಯೊಂದೇ ಇದ್ರೆ ಸಾಕು, ಯಾವ್ದಕ್ ಬೇಕಾದ್ರೂ ನುಗ್ಗೋದಕ್ಕೆ ರೆಡಿ ಇದ್ದಾಳೆ. ಹಾಗಂತ ತುಂಬಾ ವೈಲೆಂಟ್ ಆಗಿಲ್ಲ, ಅಗ್ರೆಸಿವ್ ಆಗಿಲ್ಲ, ತುಂಬಾನೇ ಪೀಸ್ಫುಲ್ ಆಗಿ ಕಾಮ್ ಆಗಿ ಕೆಲಸ ಮಾಡುವಂತಹ ಹುಡುಗಿ ಅರುಂಧತಿ ನನ್ನ ಪಾತ್ರ. ಸೊ ನನ್ನ ಬಳಿ ಅವನು ಆ ಹುಡುಗ ಏನ್ ನೋಡ್ತೀರಾ, ಆ ಹುಡುಗ ನನ್ನ ಬಳಿ ಬರ್ತಾನೆ. ಅವನ ಭಾಷೆ ನನಗ್ ಗೊತ್ತಿಲ್ಲ, ನನ್ನ ಭಾಷೆ ಅವನಿಗೆ ಗೊತ್ತಿಲ್ಲ, ಆದ್ರೆ ನಮ್ಮಿಬ್ಬರ ಸಂಬಂಧ ಹೇಗಿದೆ. ಅದಾದ ನಂತರ ಯಾವ್ದೋ ಫಾರಿನರ್ ಎಲ್ಲಿಂದಾನೋ ಬರೋನ್ ಹತ್ರ ನಾನೇನ್ ಮಾತಾಡ್ತೀನಿ, ಇದೆಲ್ಲ ಈ ಚಿತ್ರದಲ್ಲಿ ಇದೆ. ಅಂಡ್ ತುಂಬಾ ಚೆನ್ನಾಗಿ ಸ್ಟೋರಿ ಬರ್ದಿದ್ದಾರೆ. ಎಲ್ಲದಕ್ಕೂ ಈ ಸಿನಿಮಾದ ಕೊನೆಯಲ್ಲಿ ಯಾತಕ್ಕಾಗಿ ಹೀಗಾಯ್ತು, ಯಾವುದಕ್ಕೋಸ್ಕರ ಈ ತರ ಎಲ್ಲ ಆಗ್ತಿದೆ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳಿಗೂ ನಿಮ್ಗೆ ಉತ್ತರ ಸಿಗುತ್ತೆ ನೀವು ಸಿನಿಮಾ ಕೊನೆಯಲ್ಲಿ ನೋಡಿದಾಗ. ಸೊ ಇದಿಷ್ಟು ನನಗೆ ಗೊತ್ತಿರೋದು ನಮ್ಮ ಸಿನಿಮಾದ ಬಗ್ಗೆ. ಅಯ್ಯಯ್ಯೋ ಪ್ಲೀಸ್, ನಿಜ ಇಲ್ಲ, ನಿರ್ದೇಶಕರು ನಿರ್ಮಾಪಕರು ಏನಂತ ಹೇಳ್ತಾರೆ, ತಂದೆ ತಾಯಿ ಇದ್ದ ಹಾಗೆ. ತಂದೆ ಊಟ ಹಾಕ್ತಾನೆ ಅನ್ನೋದಕ್ಕೆ ಪ್ರೊಡ್ಯೂಸರ್ ತರ ತಂದೆ ನೀನ್ ಈ ಟೈಮಲ್ಲಿ ಊಟ ಮಾಡು, ಈ ಬಟ್ಟೆ ಹಾಕೋ ಹಂಗೆ ಹೇಳ್ತಾರೆ. ನಿರ್ದೇಶಕ ತಾಯಿ ತರ ಬೆಳೆಸೋದು, ಪಾತ್ರ ಪರಿಚಯ ಮಾಡೋದು, ಅದ್ರ ಪರಕಾಯ ಪ್ರವೇಶ ಹೇಗ್ ಮಾಡ್ಬೇಕು, ನೀನ್ ಹೇಗ್ ನಡ್ಕೋಬೇಕು ಸೊಸೈಟಿಲಿ ಅಂತ ಅಮ್ಮಂದ್ರೆ ಹೇಗ್ ಹೇಳ್ಕೊಡ್ತಾರೆ, ಅದೇ ತರ ನಿರ್ದೇಶಕನು ಅಷ್ಟೇ, ನೀನ್ ಸಿನಿಮಾದಲ್ಲಿ ಹೆಂಗಿರ್ಬೇಕು, ನೀನ್ ಹೆಂಗ್ ಆಕ್ಟ್ ಮಾಡ್ಬೇಕು. ಇವರ ಅಯ್ಯೋ ಡೈರೆಕ್ಟರ್ಸ್ ಲೆವೆಲ್ಗೆಲ್ಲ ನಾವು ಹೋಗಿ ಮಾತಾಡೋದಕ್ಕೆ ನಮ್ಗೆ ಬಹುಶಃ ಆ ಒಂದು ಅರ್ಹತೆನೇ ಇಲ್ಲ ಅಂತ ಕಾಣಿಸುತ್ತೆ. ಡೈರೆಕ್ಟರ್ ಕೆಲಸ ಮಾತಾಡ್ಸುತ್ತೆ, ಮಾತು ಕಡಿಮೆ ಅಷ್ಟೇ. ಖಂಡಿತ. ಹೌದು ಸರ್, ಮಹೇಶ್ವರಿ ಸಿಲ್ಕ್ ಅನ್ನೋ ಒಂದು ಸಾರಿ ಬಗ್ಗೆ ಕೇಳಿದ್ದೆ ಅಷ್ಟೇ. ಈಗ ಹೆಂಗೆ ನಾವು ಮೈಸೂರು ಸಿಲ್ಕ್ ಅಂತ ಮಾತಾಡ್ತೀವಿ ಅಲ್ವಾ, ಮೈಸೂರಿನ ಬಗ್ಗೆ ನಮ್ಗೆ ಹಿಸ್ಟ್ರಿನೇ ಗೊತ್ತಿರೋ, ಅಂದ್ರೆ ನಮಗ್ ಗೊತ್ತು, ಕರ್ನಾಟಕದವರಾಗಿರೋ ನಮಗ್ ಗೊತ್ತು. ಅಲ್ಲಿ ಈಗ ಬೇರೆ ಪ್ರದೇಶದಲ್ಲಿರೋರಿಗೆ ಮೈಸೂರು ಸಿಲ್ಕ್ ಸಾರಿ, ಮೈಸೂರು ಮಸಾಲೆ ದೋಸೆ, ಮೈಸೂರು ಪಾಕ್ ಅಂತ ಗೊತ್ತು. ಮೈಸೂರು ಅಂದ್ರೆ ಏನು, ಒಡೆಯರ ವಂಶದ ಬಗ್ಗೆ ಅವ್ರಿಗೆ ಗೊತ್ತಾ, ಯಾತಕ್ಕಾಗಿ ಇದು ಶುರು ಆಯ್ತು ಅನ್ನೋದು ಹೇಗೆ ಗೊತ್ತಿಲ್ವೋ ಹಾಗೆ ನಾನು ಮಹೇಶ್ವರಕ್ಕೆ ಹೋಗಕ್ಕಿಂತ ಮುಂಚೆ ಏನಿದು ಜಾಗ, ವಾರಣಾಸಿ ತರನೇ ಇದೆ, ಘಾಟ್ ಎಲ್ಲ ಇದೆ ಅಂತ ಹೇಳ್ತಾರೆ, ಮತ್ ಯಾಕೆ ಅದಷ್ಟು ಪಾಪ್ಯುಲರ್ ಆಗಿಲ್ಲ, ಅಲ್ಲೂ ಎಲ್ಲ ಈ ತರದೆಲ್ಲ ಅಸ್ಥಿ ವಿಸರ್ಜನೆಗಳು ನಡೆಯುತ್ತಾ, ಏನಿರಬಹುದು ಇದು ಅಂತ ನಾನು ಕೂತ್ ನೋಡಿದಾಗ ಇಲ್ಲಿ ಅಹಿಲ್ಯಬಾಯಿ ಅವ್ರ ಬಗ್ಗೆ ಓಟೆ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾವು ಮಧ್ಯಪ್ರದೇಶಲ್ಲಿ ಫ್ಲೈಟ್ ಇಂದ ನಾವು ಏರ್ಪೋರ್ಟ್ ಅಲ್ಲಿ ಇಳಿದಿದ್ದೀವಿ, ಅಲ್ಲಿ ದೊಡ್ಡ ಸ್ಟ್ಯಾಚು ಇದೆ ಅವ್ರದ್ದು, ಅಷ್ಟು ಪ್ರೀತಿ ಮಾಡ್ತಾರೆ. ಈಗ ಹೇಗೆ ನಾವು ಮದರ್ ತೆರೇಸಾ ಬಗ್ಗೆ ಮಾತಾಡ್ತೀವಿ, ಅದೇ ತರ ಆ ಒಂದು ಚಿಕ್ಕ ಪ್ರದೇಶ ಮಹೇಶ್ವರ ಅನ್ನೋ ಪ್ರದೇಶ ಏನಿದೆ, ಅಲ್ಲಿ ಅಹಿಲ್ಯಬಾಯಿ ಅವ್ರ ಬಗ್ಗೆ ಮಾತಾಡ್ತಾರೆ. ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಅವರು. ಮೊದಲನೇದಾಗಿ ತುಂಬಾ ಶ್ರಮ ವಹಿಸಿ ಸಾಕಷ್ಟು ಜನರಿಗೆ ಊಟ ತಿಂಡಿ ಕೆಲಸ ಕೊಟ್ಟಂತಹ ಒಂದು ಆಂಟ್ರಪ್ರನರ್ ಅಂತ ಹೇಳ್ತಾರಲ್ಲ ಹಾಗೆ. ನೀವ್ ಅಲ್ಲಿ ಹೋಗ್ಬೋದು. ಈಗ ನಾವು ಚನ್ನಪಟ್ಟಣಕ್ಕೆ ಹೋದ್ರೆ ಹೇಗೆ ಬೊಂಬೆಗಳ ಒಂದು ಸರಮಾಲೆಯ ಪಟ್ಟಣಗಳು ನಮ್ಗೆ ಕಾಣಿಸುತ್ತೆ, ಈ ಮನೆಯಲ್ಲೂ ಬೊಂಬೆ ಮಾಡ್ತಾರೆ, ಆ ಮನೆಯಲ್ಲೂ ಬೊಂಬೆ ಮಾಡ್ತಾರೆ, ಅದೇ ತರ ನಾವು ಮಹೇಶ್ವರಕ್ಕೆ ಹೋದ್ರೆ ಎಲ್ರ ಮನೆಯಲ್ಲೂ ಸೀರೆ ನೇಯ್ತಾ ಇದಾರೆ. ಅಂಡ್ ಒಂದು ಸೀರೆ ನೇಯೋದಕ್ಕೆ ಎಷ್ಟೋ ಗಂಟೆಗಳು ಬೇಕಾಗುತ್ತೆ, ಅದಕ್ಕೆ ಅದರದೇ ಆದ ಬಣ್ಣ ತಗೊಳ್ಳೋದಕ್ಕೆ ತುಂಬಾ ಶ್ರಮ ವಹಿಸಿ ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ಇದನ್ನ ನೋಡಿದಾಗ ಅಪ್ಪ ಸದ್ಯ ನನ್ಗೆ ಈ ತರ ಒಂದು ಪಾತ್ರ ಸಿಕ್ಕಿದ್ಯಲ್ಲಪ್ಪ, ನಾನು ಮಾಡ್ಬೇಕು ಇದನ್ನ ಅಂತ ಅನ್ಸಿ ನನ್ಗೆ ಓದಿದ್ದು ಇದ್ರ ಬಗ್ಗೆ. ಇಬ್ಬನಿನ ಫಸ್ಟ್ ಮಾಡಿದ್ದು. ಇಬ್ಬನಿ ನಡೆಯುವಾಗ ಸರ್ ನನ್ಗೆ ಕಾಲ್ ಮಾಡಿದ್ರು. ಅಂಡ್ ಇದು ಸ್ವಲ್ಪ ಸ್ಟೋರಿ ಬೇಸ್ಡ್ ಇರೋದ್ರಿಂದ ಮಾಡ್ಬೇಕು ಅಂತ ಅನ್ಸ್ತು. ಈಗ August 30 ಇದು ರಿಲೀಸ್ ಆದ್ರೆ September 5ಕ್ಕೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ ರಿಲೀಸ್ ಆಗ್ತಿದೆ. ಅದ್ರ ಕುರಿತು ಅವತ್ತಿನ ಮಧ್ಯಪ್ರದೇಶಲ್ಲಿರೋ ಮಹಿಳೆಯರು ಇಲ್ಲ ಹಾ ಹಿಂದಿ ಅಥವಾ ಇಂಗ್ಲಿಷ್. ಅದಕ್ಕೆ ನಾನು ಅವರ ರೆಫರೆನ್ಸ್ ನ ತಗೊಂಡಿದ್ದು. ಅವ್ರು ಯಾವ ರೀತಿ ಸೀರೆ ಉಟ್ಕೋತಾರೆ, ಹೆಂಗೆ ಡ್ರೆಸ್ ಹಾಕ್ತಾರೆ ಅನ್ನೋದದ್ದು ರೆಫರೆನ್ಸ್ ತಗೊಂಡಿದ್ದು.